ಹರೇ ಶ್ರೀನಿವಾಸ. ನಾನು ಇವತ್ತು ಅದೃಷ್ಟ ತಂತ್ರ ಅನ್ನೋ ಭಾಗದಲ್ಲಿ 160ನೆಯ ಒಂದು ಕಗ್ಗವಾಚನವನ್ನು ಮಾಡ್ತಾಯಿದ್ದೀನಿ. ಆವ ಬೇಳೆಯವದಾವ ನೀರಿನಲ್ಲಿ ಬೇಯುವುದೋ, ಆವ ಜೀವದ ಪಾಕವಾವ ತಾಪದಿನೋ, ಆ ವಿವರವನ್ನು ಕಾಣದಾಕ್ಷೇಪಣೆಯದೇನು, ದೈವಗುಟ್ಟದು ತಿಳಿಯೇ ಮಂಕುತಿಮ್ಮ. ಆವ ಬೇಳೆಯವದಾದ ನೀರಿನಲ್ಲಿ ಬೇಯುವುದೋ, ಆವ ಜೀವದ ಪಾಕವಾವ ತಾಪದಿನೋ, ಆ ವಿವರವನ್ನು ಕಾಣದಾಕ್ಷೇಪಣೆಯದೇನು, ದೈವಗುಟ್ಟದು ತಿಳಿಯೇ ಮಂಕುತಿಮ್ಮ ಮಂಕುತಿಮ್ಮ. ಈ ಪದ್ಯದ ಭಾವಾರ್ಥವನ್ನು DVG ಅವರು ಈ ರೀತಿ ತಿಳಿಸಿರುತ್ತಾರೆ. ಒಂದೊಂದು ಬೇಳೆಯನ್ನು ಒಂದೊಂದು ರೀತಿಯಲ್ಲಿ ಬೇಯಿಸಬೇಕು. ಅದೇ ರೀತಿ ಪ್ರತಿಯೊಂದು ಜೀವಿಯು ಬೇರೆ ಬೇರೆ ರೀತಿಯಲ್ಲಿ ಪಕ್ವವಾಗುತ್ತದೆ. ಏಕೆಂದರೆ ಅದು ಅದರ ಪೂರ್ವ ಋಣಶೇಷಗಳ ಮೂಟೆಯನ್ನು ಹೊತ್ತುಕೊಂಡು ಬಂದಿರುತ್ತದೆ. ಧರ್ಮರಾಯನ ತಮ್ಮಂದಿರಿಗೆ ಸ್ವಲ್ಪ ಮಟ್ಟಿಗೆ ನರಕವಾಸ, ಧರ್ಮರಾಯನಿಗೆ ನರಕದರ್ಶನ ಮಾತ್ರ. ಈ ವಿವರಗಳನ್ನು ತಿಳಿಯದ ನಾವು ಅವುಗಳ ಬಗ್ಗೆ ಆಕ್ಷೇಪಣೆಯನ್ನು ಎತ್ತುವುದು ಸರಿಯಲ್ಲ. ಇದು ದೈವದಲ್ಲಡಗಿರುವ ಗುಟ್ಟು ಎಂದು ಈ ರೀತಿ ತಿಳಿಸಿರುತ್ತಾರೆ.